ದರ್ಶನ್ ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ನೀವು ಪ್ರಯತ್ನ ಪಟ್ಟಿದ್ರಂತೆ. ದರ್ಶನ್ ಅವರು ಅವಾಗ ಅಪ್ಕಮಿಂಗ್ ಸ್ಟಾರ್ ಕರೆ ಮಾಡ್ತಾರೆ, ಫೋನ್ ಮಾಡಿ ಹರೀಶ್ ಮಾತಾಡಬೇಕು ಬಾ ಅಂತೇಳಿ. ದರ್ಶನ್ನ ಕ್ಷೇತ್ರದಿಂದ ನಿಲ್ಲಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಖರ್ಚು ವೆಚ್ಚ ಏನಿದೆ ಪ್ರತಿಯೊಂದು ನಾವು ಪಾರ್ಟಿ ಮಾಡುತ್ತೆ. ನಾನು ಬಂದು ನಾಮಿನೇಷನ್ ಮಾಡಿ ನಿಂತು ಪ್ರಚಾರಕ್ಕೆ ಬರಲಿ ಸಾಕು, ಮಿಕ್ಕಿದಲ್ಲ ನಾನು ನೋಡ್ಕೊತೀನಿ ಅಂತೇಳಿ ದರ್ಶನ್ ಕೇಳಿ ನೋಡು ಅಂತೇಳಿ ಅಂದರು. ಏನಿಲ್ಲ, ದರ್ಶನ್ ಒಂದು ಒಳ್ಳೆ ಆಫರ್ ಬಂದಿದೆ. ಅಯ್ಯೋ ಗುರುಗಳೇ, ರಾಜಕೀಯ ನನಗೆ ಚಿಕ್ಕ ವಯಸ್ಸಲ್ಲಿ ನೀನು MP ಆಗೋಗ್ಬಿಡ್ತೀಯ, ನೀನು ಗುರುಗಳೇ ನೀವು ಪದೇ ಪದೇ ಹಿಂಗೆ ಹೇಳಿ ಭಯ ಶುರು ಆಗ್ತಾ ಇದೆ ನನಗೆ ಅಂತೇಳಿ ಪಾಪ ಹೇಳ್ದ ದರ್ಶನ್. ರಾಜಕಾರಣ ಅಂತ ಮತ್ತೆ ನೋಡಿದ್ದು ಗುರ್ಸ್ಕೊಂಡಿದ್ದು ಪಾಪ ಸುಮಲತಾ ಅವರಿಂದ ಜಾಸ್ತಿ ಅವರು ಯಶ್ ಅವ್ರು ಕಾಣಿಸ್ಕೊಂಡಿದ್ದು. ಚೂರು ರಾಜಕೀಯದ ಆಸೆನೂ ಇದೆ ದರ್ಶನ್. ಮೆಜೆಸ್ಟಿಕ್ ಚಿತ್ರ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದೊಂದು ಒಳ್ಳೆ ಕಥೆ ಇದೆ, ಕೇಳಿ 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 ಅಂತೇಳಿ ತುಂಬ ಸತಿ ಹೇಳಿದ್ರು ನಾಗರಾಜ್ ಅವರು. ದರ್ಶನ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಆ ಮೂವಿಗೆ ಅವಾಗ. ಹೌದು, ಸುದೀಪ್ ಅವ್ರು ಮಾಡ್ಬೇಕಾಯ್ತು ಆ ಪಿಕ್ಚರ್. ಅವ್ರು ಸಜೆಸ್ಟ್ ಮಾಡ್ತಾರೆ, ನೋಡಿ ಇದಕ್ಕೆ ಆಪ್ಟ್ ಆಗ್ತಾನೆ ಅಂತೇಳಿ ಹೇಳಿದ್ರು. ನಾನೇಳಿ ನನ್ಗೆ ಪರಿಚಯ ಇಲ್ಲ ಅವನು. ದರ್ಶನ್ ಅಂತ ತುರ್ದೀಪ್ ಶ್ರೀನಿವಾಸ್ ಅವ್ರ ಮಗ ನಿಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಲ್ಲ, ಹೌದು ಹೌದಣ್ಣ ಆ್ಯಕ್ಟ್ ಮಾಡಿದ್ದಾರೆ ಹಂಗೆ ಅಂತ ಹೇಳಿದ್ರು. ದರ್ಶನ್ ಅವ್ರನ್ನ ಹೇಗೆ ಹೀರೋ ಮಾಡಿದ್ರಿ? ಅಂದರೆ ದರ್ಶನ್ ಒಬ್ರು ಹೀರೋ ಅಂತೇಳಿ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಬಾಮ ಹರೀಶ್ಗೆ ತಲೆ ಕೆಟ್ಟೋಗ್ಬಿಟ್ಟೈತೆ, ಅವ್ನು ಯಾರೋ ಹೊಸಬನ್ನ ಹಾಕೊಂಡು ಮಾಡ್ತಾವನೆ. ತುಂಬ ಚಾಕ್ಲೇಟ್ ಇರೋ ಥರ ಇದ್ದ ದರ್ಶನ್. ಮೇಕಪ್ ಮಲ್ಲಿ ಅಂತೇಳಿ ಸೀನಿಯರ್ ಮೋಸ್ಟ್ ಮೇಕಪ್ ಮ್ಯಾನ್. ಅವ್ರಿಗೊಂದು ಆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ರಗಡಾಗಿರಬೇಕು. ಫಸ್ಟ್ ಹೀರೋಗಳು ಯಾರು ಸ್ಟಿಲ್ ಹೊಡಿತಾರೆ, ರಮೇಶ ಈಸ್ ಲಕ್ಕಿ ಹ್ಯಾಂಡ್. ಆಮೇಲೆ ಈ ಥರ ಕಾಣ್ತಾನೆ ಒಂದು ದರ್ಶನ್ ಅಂತೇಳಿ ನಮ್ಗೆ ಅನ್ಸಲ್ಲ. ನಾನು ಅಲ್ಲಿ ರೂಮಲ್ಲಿ ಇದ್ದಾಗ ಆಫರ್ ಮಾಡ್ತಾರೆ ನಮ್ಮ ಡೈರೆಕ್ಟ್ರು, ಇವರೆಲ್ಲ ಅದು ಕುಂತಿರ್ತಾರೆ. ಅವ್ನು ದರ್ಶನ್ಗೆ ಒಂಥರ ಆಗುತ್ತೆ. ಅವ್ನಿಗೆ ಆ್ಯಕ್ಚುಲಿ ಹೇಳ್ದವನಿಗೆ ದರ್ಶನ್ ಇವನೇ ಅಂತೇಳಿ ಗೊತ್ತಿಲ್ಲ. ಬಂದು ನಮ್ಮ ತಾಯಿ ನಮಸ್ಕಾರ ಮಾಡ್ತೀನಿ ಬಂದು ಅಮ್ಮನ ಹತ್ರ ಹತ್ಕೊತಾನೆ. ಏನಪ್ಪ ಹಿಂಗಂತೆ ಪಾಪ ಅವ್ನು ಹುಡುಗ ಬಂದು ಅಳ್ತಾವನೆ ಅವನು ಅಂತೇಳಿ. ಸ್ಟಾರ್ ಪಿಕ್ಚರ್ ಬಂದು ಜನ ಇಲ್ಲ ಇವತ್ತು. ಒಂದು ಥಿಯೇಟ್ರಿಗೆ ಸೆಳೀಲಿಕ್ಕೆ ಏನು ಮಾಡಬೇಕೋ ಅದು ಫಸ್ಟು ನಾವು ಕಲಿಬೇಕು. ಚೇಂಬರ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು, ಒಂದು ಮೀಟು ಕೇಸು, ಅದ್ರ ಬಗ್ಗೆ ನೀವು ಧ್ವನಿ ಎತ್ತುತ್ತೀರಾ? ನಾನು ಕರೆದ್ರೆ ತಾನೇ ಅವಳು ಬರೋದು. ಅವಳಿಗೆ ನನ್ನ ಮೇಲೆ ಇಷ್ಟ ಇದ್ರೆ ಬರ್ತಾಳೆ. ಬಲ್ದಾಗ ಇದು ಮಾಡಿದ್ರೆ ಎಡ್ದಾಗ ಈಗ ಗೊತ್ತಾಗಲ್ವಂತೆ. ಸೌತ್ ಇಂಡಿಯನ್ ದೊಡ್ಡ ಸ್ಟಾರ್ ಅವಳು. ಹೌದು ಪಾಪ ಚೆನ್ನೈಯಲ್ಲಿ ಬರ ಮೋಸ ಹೋಗಿ ಬಂದು ಪಾಪ ಎಲ್ಲ ಇದಾಗಿ ಕಳ್ಕೊಂಡು ಬಂದು ಸಹಾಯನ ಸಾರಿ ಸ್ಪಂದಿಸಿದ್ದೀನಿ ಅವಳ ಕಷ್ಟಿಗೆ. ಮೀಟು ಅದು ಇದು ಆಗ್ತಾ ಇರೋದು ಹಳಬ್ರು ಯಾರು ಅಲ್ಲ, ಇಂಡಸ್ಟ್ರಿಗೆ ಶೋಕಿಗೆ ಅಂತ ಬರ್ತಕ್ಕಂಥ ಹೊಸಬ್ರು ಇದ್ದಾರಲ್ಲ, ಅವರಿಂದ ಇಂಡಸ್ಟ್ರಿ ಹೆಸರು ಹೇಳ್ಕೊಂಡು ಹಾಳು ಮಾಡ್ತಾ ಇದ್ದಾರೆ.